ಅಪರಾಧ ಜಗತ್ತಿನ ಅನಾವರಣ ಎಫ್ಐಆರ್ಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ನಕಲಿ ಸಾರ್ ನಕಲಿ. ಇಲ್ಲಿ ಎಲ್ಲಾನು ನಕಲಿ. ಅವನು ನಕಲಿ, ಅವನಾಡೋ ಮಾತುಗಳು ನಕಲಿ. ಫೇಕ್ ಜ್ಯೋತಿಷಿಯೊಬ್ಬನನ್ನ ತೋರಿಸ್ತೀನಿ ಅಂತ ಅವನೊಬ್ಬ ನಮ್ಮ ವರದಿಗಾರನನ್ನ ಕರೆದಿದ್ದ. ಆತ ತನ್ನ ಭವಿಷ್ಯ ಕೇಳೋದಕ್ಕೆ ಹೋದವನು ಜ್ಯೋತಿಷಿಯ ಭವಿಷ್ಯ ನಿರ್ಧರಿಸಿಕೊಂಡು ಬಂದಿದ್ದ. ಅಸಲಿಗೆ ಅಲ್ಲಿ ನಿರ್ಧಾರವಾಗಿದ್ದು ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಪ್ರತಿಷ್ಠಿತ ಕಾಲೇಜ್ಗಳ ಭವಿಷ್ಯ. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟು ಸಿಗಬೇಕು ಅಂದ್ರೆ ಸುಮ್ನೆನಾ? ಒಳ್ಳೆ ಕಂಪನಿಯಲ್ಲಿ ವೈಟ್ ಕಾಲರ್ ಜಾಬ್ ಹಿಡಿಬೇಕು ಅಂದ್ರೆ ಈಸಿನಾ? ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸು ತಗೋಬೇಕು, ಟಾಪರ್ಗಳಾದ್ರೆ ಉತ್ತಮ. ಓದೋ ಟೈಮ್ನಲ್ಲಿ ಚೆನ್ನಾಗಿ ಓದಿ ಒಳ್ಳೆ ಭವಿಷ್ಯ ರೂಪಿಸಿಕೊಳ್ಳೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಅದೆಷ್ಟು ತಂದೆ ತಾಯಿ ತಮ್ಮ ಮಕ್ಕಳಿಗೆ ಹೇಳ್ತಾ ಇರಲ್ಲ ಹೇಳಿ. ಇಷ್ಟರ ಮಧ್ಯೆ ಮಾರ್ಕ್ಸ್ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋರು, ಮನೆ ಬಿಟ್ಟು ಓಡೋಗೋರು, ಡಿಪ್ರೆಷನ್ಗೆ ಒಳಗಾಗೋ ಸಾಕಷ್ಟು ಮಕ್ಕಳು ನಮ್ಮ ನಡುವೆ ಇದ್ದಾರೆ. ಈಗಲೇ ತಗೊಳ್ಳಿ, ಬೆಂಗಳೂರಿನ ಶ್ರೀರಾಂಪುರದ ಈ ಬಾಲಕಿ ಹೆಸರು ಪೂಜಿತಾ ಅಂತ. ಈ ಮುದ್ದು ಮೊಗದ ಬಾಲಕಿ ಕಳೆದ 3 ದಿನಗಳಿಂದ ಮಿಸ್ ಆಗಿದ್ದಾಳೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರೋ ನ್ಯಾಷನಲ್ ಸ್ಕೂಲಿಗೆ ಎಂದಿನ ಹಾಗೆ ಹೊರಟವಳು ನಾಪತ್ತೆಯಾಗಿದ್ದಾಳೆ. ಮುಂದೆ ನಾನು ಅವಳನ್ನ ಸ್ಕೂಲಿಗೆ ಪಿಕಪ್ ಮಾಡೋಕ್ಕೆ ಹೋದಾಗ ಅವಳು ಯಾವಾಗ ನನಗೆ ತುಂಬ ಹೊತ್ತು ಕಾಯ್ದು ಯಾವಾಗ ಕಾಣಿಸ್ಕೊಳ್ಳಿಲ್ವೋ, ಅವಳು ಆಮೇಲೆ ಫ್ರೆಂಡ್ಸ್ ಕಡೆಯಿಂದ ನನಗೆ ಸುದ್ದಿ ಗೊತ್ತಾಯಿತು ಅವಳು ಫುಲ್ ಡೇ ಆಬ್ಸೆಂಟ್ ಆಗಿದೆ ಅಂತ. ಅವಾಗ ಗೊತ್ತಾಯಿತು ನನಗೆ. ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಎಲ್ಲೋದ್ಲು? ಎಷ್ಟೇ ಹುಡುಕಾಡಿದ್ರು ಹುಡುಗಿ ಕಾಣ್ತಾ ಇಲ್ಲ. ಎಷ್ಟೇ ಯೋಚನೆ ಮಾಡಿದ್ರು ಅವಳು ಎಲ್ಲಿಗೆ ಹೋಗಿರಬಹುದು ಗೊತ್ತಾಗ್ತಾ ಇಲ್ಲ. ಪ್ರೀತಿ ಗೀತಿ ಅಂತ ಒಡವೆ ವಸ್ತ್ರ ತಗೊಂಡು ಓಡೋಗಿಲ್ಲ ಆಕೆ. ಸ್ಕೂಲ್ ಯೂನಿಫಾರ್ಮ್ ಅಲ್ಲೇ ಇದ್ರೆ ಸಂಶಯ ಬರುತ್ತೆ ಅಂತ ಹಳೆ ಡ್ರೆಸ್ ಹಾಕೊಳ್ಳೋ ಯೋಚನೆ ಮಾಡಿದ್ಲೋ ಏನೋ. ಹಳೆ ಬಟ್ಟೆಯೊಂದನ್ನ ತಗೊಂಡಿದ್ಲಂತೆ. ಅವಳು ಒಂದು ಹಳೆ ಡ್ರೆಸ್ ಹಾಕೊಂಡು ಹೋಗಿದ್ಲು. ಅವಾಗ ನಮ್ಮ ವೈಫ್ ಕೇಳಿದ್ರು, ಯಾಕಮ್ಮ ತೊಗೊಂಡು ಹೋಗ್ತಿದ್ಯಾ ಅಂತ. ಇಲ್ಲಮ್ಮ, ಒಂದು ಪ್ರೋಮೋ ಇದೆ, ಅದು ರಿಹರ್ಸಲ್ ಮಾಡಬೇಕು, ಅದರಲ್ಲಿ ಬಡ ಹುಡುಗಿ ಥರ ನಾನು ರೋಲ್ ಮಾಡಬೇಕು, ಅದಕ್ಕೆ ತೊಗೊಂಡು ಹೋಗ್ತಿದ್ದೀನಿ ಅಂತ ಬರೀ ಒಂದು ಸೆಟ್ ಮಾತ್ರ ತೊಗೊಂಡು ಹೋಗಿದ್ರು. ಹಳೆ ಬಟ್ಟೆಯೊಂದನ್ನ ಇಟ್ಕೊಂಡು ಹುಡುಗಿ ಮನೆ ಬಿಡಬಹುದು ಅಂತ ಯಾರು ಯೋಚಿಸ್ತಾರೆ ಹೇಳಿ? ಅಲ್ಲದೆ ಪೂಜಿತಾ ನಾಪತ್ತೆ ಆಗೋದಕ್ಕೆ ಕಾರಣಗಳೇ ಇರಲಿಲ್ಲ. ಆಕೆ ಪ್ರೀತಿ ಗೀತಿ ಅಂತ ಹೋದವಳಲ್ಲ ಅಂತಾರೆ. ಇನ್ನು ಅದೆಷ್ಟು ಓದಿದ್ರು ಗಣಿತ ತಲೆಗೆ ಹತ್ತುತ್ತಾ ಇಲ್ಲ ಅನ್ನೋ ವಿಷಯಕ್ಕೆ ಆ ಹುಡುಗಿಗೆ ಬೇಸರ ಇತ್ತಂತೆ. ಎಕ್ಸಾಮ್ ಅಲ್ಲಿ ಕಡಿಮೆ ಮಾರ್ಕ್ಸ್ ಬಂತು ಅನ್ನೋ ಕಾರಣಕ್ಕೆ ಬೇಸರದಲ್ಲಿ ಮನೆ ಬಿಟ್ಟಿದ್ದಾಳೇನೋ ಅನ್ನೋ ಯೋಚನೆ ಹೆತ್ತವರದ್ದು. ಅವತ್ತಿನ ದಿನ ಟೆಸ್ಟ್ ರಿಸಲ್ಟ್ಸ್ ಕೊಡ್ತಿದ್ರು. ಬಟ್ ಶಿ ಈಸ್ ವೆರಿ ಬ್ರಿಲಿಯಂಟ್ ಎಲ್ಲದರಲ್ಲೂ ಎಕ್ಸೆಪ್ಟ್ ಮ್ಯಾಥ್ಸ್. ಮ್ಯಾಥ್ಸ್ ಅಂದ್ಬಿಟ್ಟು ಮಿಕ್ಕಿದೆಲ್ಲ ತುಂಬ ಚೆನ್ನಾಗಿ ಮಾರ್ಕ್ಸ್ ಮಾಡ್ತೀನಿ. ಹೇಳಿದ್ರು ನಂಗೆ, ಅಪ್ಪ ನನಗೆ ಮ್ಯಾಥ್ಸ್ ಸುಮಾರಾಗಿದೆ, ಟೆಸ್ಟ್ ಹೋದೆ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ, ಬೇರೆದೆಲ್ಲ ತುಂಬ ಚೆನ್ನಾಗಿದೆ ಮಾರ್ಕ್ಸು, ಇದೊಂದು ಮ್ಯಾಥ್ಸ್ ಸ್ವಲ್ಪ ಕಡಿಮೆ ಬಂದಿರ್ಬೋದು ಅಂತ. ನಾನು ಅಂದರೆ ಕಂದ ತಲೆ ಕೆಡ್ಸ್ಕೊಬಿಡಮ್ಮ, ಇಟ್ಸ್ ಓಕೆ ಅಂತ ಹೇಳಿದೆ ಅಷ್ಟೇ. ಬಟ್ ಅವಳು ಒಂಥರ ಹೈ ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ಲಲ್ಲ, ಅದಕ್ಕೆ ಬಂದಿರ್ಬೋದು ಕಡಿಮೆ ಅಂತ ಹೇಳ್ತಿದ್ಲು. ಕಡಿಮೆ ಮಾರ್ಕ್ಸ್ ಬಂದ್ರಲ್ಲ ಹೀಗೆ ಬೇಜಾರು ಮಾಡ್ಕೋತಾರ ತಾಯಿ? ಎಕ್ಸಾಮೇ ಜೀವನ ಅಲ್ಲ, ಬರೋ ಮಾರ್ಕ್ಸೇ ಬದುಕಲ್ಲ. ಅದೆಲ್ಲಿದ್ರು ವಾಪಸ್ ಹೆತ್ತವರ ಹತ್ರ ಬಾ ಅಂತ ನಾವು ಹೇಳ್ತೀವಿ. ಈಗ ನಾವು ತೋರಿಸೋ ಮನುಷ್ಯ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೇಳ್ತಾನೆ. ಫೇಲ್ ಆದ್ರೂ ತಲೆ ಕೆಡ್ಸ್ಕೊಳ್ಬೇಡ, ನಾನಿದ್ದೀನಿ, ಮುಂದೆ ಯಾವ ಕಾಲೇಜ್ಗೆ ಹೋಗ್ಬೇಕೋ ಆ ಕಾಲೇಜ್ಗೆ ಅಡ್ಮಿಷನ್ ಕೊಡಿಸ್ತೀನಿ ಅಂತ. ಅಂದ ಹಾಗೆ ಇದು ಬರೀ ಭರವಸೆ ಅಲ್ಲ, ಅವನ ವ್ಯವಹಾರ. ಅದು ಬಯಲಾಗಿದ್ದು ಎಕ್ಸಾಮ್ ಅಲ್ಲಿ ಫೇಲ್ ಆದವನೊಬ್ಬ ಭವಿಷ್ಯ ಕೇಳೋದಕ್ಕೆ ಹೋದಾಗ. ಜ್ಯೋತಿಷ್ಯ, ಭವಿಷ್ಯ, ಪೂಜೆ, ಪುನಸ್ಕಾರ, ಯಂತ್ರ, ತಂತ್ರ ಏನ್ ಬೇಕು ಎಲ್ಲದಕ್ಕೂ ನಾವು ರೆಡಿ. ಇಲ್ಲಿಗೆ ಬರಲಿ ನಿಮ್ಮ ಗಾಡಿ, ಸಿಗುತ್ತೆ ಸರಿಯಾದ ಪರಿಹಾರ, ನೀವೇ ನೋಡಿ. ಹೀಗೆ ಹೇಳೋದನ್ನ ಕೇಳೆ ಅವನೊಬ್ಬ ನನ್ನ ಭವಿಷ್ಯ ಕೇಳಬೇಕು ಅಂತ ಈ ಅಂಗಡಿಯೊಳಗೆ ಹೋಗಿದ್ದ. ಅಲ್ಲಿ ಕೂತಿದ್ದವನು ಈ ಆಸಾಮಿ. ಇವನ ಅಸಲಿ ಹೆಸರೇನೋ ಗೊತ್ತಿಲ್ಲ. ಒಟ್ಟಲ್ಲಿ ಇವನು ತನ್ನನ್ನು ತಾನು ಚೈತನ್ಯ ಶರ್ಮಾ ಅಂತ ಹೇಳ್ಕೋತಾನೆ. ತಾನೊಬ್ಬ ಜ್ಯೋತಿಷಿ ಅಂತ ಬೊಗಳೆ ಬಿಡ್ತಾನೆ. ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ಮುಂದೇನು ಅಂತ ಭವಿಷ್ಯ ಕೇಳೋದಕ್ಕೆ ಹೋದವನನ್ನ ಪಟ್ ಅಂತ ಗಟ್ಟಿಯಾಗಿ ಹಿಡ್ಕೊಂಡು ನೀನು ಪಾಸ್ ಆಗ್ತೀಯಾ,
ಕಾಲೇಜಿಗೆ ಹೋಗ್ತೀಯಾ ಅಂದ. ಹೆಂಗೆ ಅಂತ ಕೇಳಿದ್ರೆ ಕೆಲ ಕಳ್ಳ ಜ್ಯೋತಿಷಿಗಳ ತರ ಪೆನ್ನು ಕೊಡೋದೋ ಪೇಪರ್ ಕೊಡೋದೋ ಮಾಡ್ಲಿಲ್ಲ. ಬದಲಿಗೆ ವಾರದೊಳಗೆ ಸರ್ಟಿಫಿಕೇಟ್ ಕೊಡಿಸ್ತೀನಿ, ಯಾವ ಕಾಲೇಜ್ ಬೇಕು ಅಡ್ಮಿಷನ್ಗೆ ರೆಡಿ ಮಾಡ್ಕೋ ಅಂದ. ಅದೆಲ್ಲ ಪುಕ್ಸಟೆ ಆಗೋದಲ್ಲ, ಮಿನಿಮಮ್ 40,000 ಖರ್ಚಾಗುತ್ತೆ ಸರಿನಾ ಅಂತ ಕೇಳಿದ. ಆ ಹುಡುಗ ದೂಸರ ಯೋಚನೆ ಮಾಡದೆ ಹಣ ಕೊಟ್ಟು ಸರ್ಟಿಫಿಕೇಟ್ ಏನೋ ತಗೊಂಡ. ಆದ್ರೆ ನಂತರ ತಾನ್ ಮಾಡಿರೋದು ತಪ್ಪು ಅನಿಸ್ತೋ ಏನೋ, ನಮ್ಮ ಹತ್ರ ಬಂದ, ಈ ಜ್ಯೋತಿಷಿಯ ಕಥೆ ಹೇಳಿದ. ಆ ನಂತರನೇ ನಡೆದಿದ್ದು ಇದೊಂದು ಸ್ಟಿಂಗ್ ಆಪರೇಷನ್. ಈ ಗೂಡಂಗಡಿಯಲ್ಲಿ ಸರಸ್ವತಿ ಸೇಲಿಗಿದ್ದಾಳೆ ಅನ್ನೋ ವಿಷಯ ಗೊತ್ತಿದ್ದೆ ನಾವು ಅಲ್ಲಿಗೆ ಬಂದಿದ್ದೀವಿ ಅನ್ನೋದನ್ನ ಚೈತನ್ಯ ಸ್ವಾಮಿಗಳಿಗೆ ನಮ್ಮ ಜೊತೆ ಇದ್ದ ಹುಡುಗ ಮೊದಲೇ ಹೇಳಿದ್ದ. ನಮ್ಮ ಕಡೆಯ ಹುಡುಗರಿಗೂ ಕಾಲೇಜ್ಗೆ ಹೋಗ್ಬೇಕು ಅಂತ ತಿಳಿಸಿದ್ದ. ಗಿರಾಕಿ ಬಂತು ಅಂತ ನಮ್ಮನ್ನ ನೋಡಿ ಖುಷಿ ಪಟ್ಟ ಶರ್ಮಾಜಿ ಮೊದಲು ಹೇಳಿದ್ದೆ 40,000 ಆಗುತ್ತೆ ಅಂತ. 40K ಕ್ಯಾಂಡಿಡೇಟ್ ಬಂದು ಎಕ್ಸಾಮ್ ಬರೀಬೇಕು. ಅಂದರೆ 10th PU 2 ಸೇರಿ 40. 10th ಆದ 40ನೇ, 12th ಆದ 40K. ಅಂದರೆ ಕ್ಯಾಂಡಿಡೇಟ್ ಬಂದು ಬರೀಬೇಕು ಎಕ್ಸಾಮ್ ಕಾಪಿ ಕೊಡ್ತೀವಿ. ಯಾಕೆ 40K ಅಂತಂದರೆ ಇನ್ವಿಜಿಲೇಟ್ರು ತೆಗೆಯೋದು, ಆಮೇಲೆ ಅಲ್ಲಿ ಫ್ಲೂನಿಂದ ಹಿಡಿದು ಪ್ರತಿಯೊಬ್ಬರು ಕೊಟ್ಟರೆ ನಮಗೆ ಇಲ್ಲ ಅಂದ್ರೆ ಮಾಹಿತಿ ಕೊಟ್ಟರು ನಾವು ಅರ್ಥ ಮಾಡ್ತೀವಿ. ಅರ್ಥ ಇದೆ. ಸೊ ಈ ರೀತಿ ಬಾಪ್ರೆ, ಬುಡದಿಂದ ತುದಿವರೆಗೂ ಕಾಸು ಕೊಟ್ಟು ಫೇಲ್ ಆದವರನ್ನ ಪಾಸ್ ಮಾಡಿಸಿ ಕೈಗೆ ಸರ್ಟಿಫಿಕೇಟೇ ಕೊಟ್ಬಿಟ್ಟಿದ್ದೀನಿ ಅಂದಿದ್ದ. ಅದು ಅಷ್ಟೂ ಸಬ್ಜೆಕ್ಟ್ ಸೇರಿ ನಮಗೆ ಒಂದೇ ಒಂದು ಸಬ್ಜೆಕ್ಟ್ ಮಾಡ್ಕೊಟ್ರೆ ಸಾಕು, ಎಲ್ಲಾನು ಬೇಡ ಅಂದ್ವಿ. ಎಲ್ಲಾನು ಒಟ್ಟಿಗೆ ಮಾಡಿಸ್ಬಿಡಿ ಅನ್ನೋದು ಅವನ ಫ್ರೀ ಸಲಹೆ. ಹಾಗೆ ಮಾಡಿದ್ರೆ ಕಡಿಮೆ ಆಗುತ್ತಂತೆ. ಈಗ 10th ಅಲ್ಲಿ ಒಂದು ಸಬ್ಜೆಕ್ಟ್ ಡೀಲ್ ಮಾಡಬೇಕಾದ್ರೆ 70,000 ರೂಪಾಯಿ ಒಂದು ಸಬ್ಜೆಕ್ಟ್ 70,000 ರೂಪಾಯಿ ಕೊಡೋಕ್ಕಾಗತ್ತಾ? ನಾವು ಯೂನಿವರ್ಸಿಟಿ ಇವ್ರ ಜೊತೆ ಮಾತಾಡಿದ್ವಿ, PU ಬೋರ್ಡ್ ರೈಟ್, ನಿಮ್ಗೆ ಇಷ್ಟ ಆಯ್ತದೆ ಮಾಡಿಲ್ಲ ಅಂದಿಲ್ಲ. ನಮಗೆ 100 ಜನ ಬೇಡ್ರಿ, 10 ಜನ ಬಂದ್ರೆ. ಸೊ ಈ ರೀತಿ ಇರ್ಬೇಕಾದ್ರೆ ಯಾರು 70,000 ಕೊಡ್ತಾರೆ? ಈ 70,000 ಅವ್ರು ಕೊಡಬೇಕಾದ್ರೆ ನೀವು ಒಂದು 5,000 ಇಟ್ಟು ನಾವು ಒಂದು 5,000 80,000 ಹೇಳಿದ್ರೆ ಅವ್ರು ಬರ್ತಾರೆ. ಹೌದು. ಅವ್ರು ಫೀಸ್ ಎಷ್ಟು ಕಟ್ಟಿರ್ತಾರೆ ಗೊತ್ತಾ? ಕಾಲೇಜೆಲ್ಲ ಸೇರಿ 10th ಫೀಸ್ ಅಮ್ಮ 10,000 ಕಟ್ಟಿರಲ್ಲ. ಯಾಕಂದರೆ ದುಡ್ಡು ಪಾಸ್ ಮಾಡೋಕ್ಕೆ ದುಡ್ಡು ಕೇಳ್ತಾರೆ. ಅದಕ್ಕೆ ಒಂದೇ ಹೇಳಿ ನೋಡಪ್ಪ, ಈ 10th PUC ಓದ್ಕೊಂಡು ಅವ್ರು ಮಾಡ್ಕೊಂಡ್ರೆ ಪಾಸ್ ಮಾಡಿಸ್ಬೇಕು ಅಂತಂದರೆ ತುಂಬ ದುಡ್ಡು ಕೇಳ್ತಾರೆ. ಸೊ ಅದು ಅವರು ಕೊಡೋಕ್ಕಾಗಲ್ಲ, ನಾವು ಹೇಳೋಕ್ಕಾಗಲ್ಲ, ಕೊಡೋಕ್ಕಾಗಲ್ಲ. ಅದಕ್ಕೆ ನಾವು ಇದು ಮಾಡ್ತಾರೆ. ಇವು ಪ್ರೈವೇಟ್ಗಾದ. ಈಗ ಗೌರ್ಮೆಂಟ್ಗೆ ಎಂತ ವಯಸ್ಸಿದೆ, ಒಂದು 40,000 ರೂಪಾಯಿ 45,000 ರೂಪಾಯಿ ಎಲ್ಲ ಸಬ್ಜೆಕ್ಟು ಆಗುತ್ತೆ. ನಿಮಗೇನು ಪ್ರಾಬ್ಲಮ್? ಏನೇನು ಇಲ್ಲ ಬಿಡಪ್ಪ, ನೀನು ಹೇಳ್ದಂಗೆ ಹೊಸ ಸರ್ಟಿಫಿಕೇಟೇ ಮಾಡಿಸ್ಬಿಡೋಣ. ಹಾಗಾದ್ರೆ SSLCದೇ ಮಾಡಿಸ್ಬಿಡೋಣ. ಒಟ್ಟಲ್ಲಿ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋ ಹಂಗಾಗ್ಬೇಕು ಅಷ್ಟೇ. ಅಂದ ಹಾಗೆ ಕಾಸು ತಗೊಂಡು ಕಾಗೆ ಹಾರಿಸಲ್ಲ ತಾನೆ. ನಾಳೆ ನಮಗೆ ಅಡ್ಮಿಷನ್ ಗ್ಯಾರಂಟಿ ಅಲ್ವಾ ಅಂದ್ರೆ ಈ ಪುಣ್ಯಾತ್ಮ ಅದೆಂತೆಂತ ಕಾಲೇಜಲ್ಲಿ ಅಡ್ಮಿಷನ್ ಕೊಡ್ಸಿದೀನಿ ಅಂದ ಗೊತ್ತಾ? ಬಿಷಪ್ ಕಾಟನ್ ಅಂತ ಕೇಳಿದ್ರೆ, ಬಿಷಪ್ ಕಾಟನ್ ಕಾಲೇಜ್ ಅಂತ ಕೇಳಿದ್ರೆ ಇಲ್ಲೆಲ್ಲ ಬರುತ್ತಲ್ಲ ಸರ್, MG ರೋಡ್ ಹತ್ರ ಎಲ್ಲ. ಆ ಕಾಲೇಜ್ ಕ್ರಿಶ್ಚಿಯನ್ ಕಾಲೇಜ್, UP ಬೋರ್ಡ್ ಸರ್ಟಿಫಿಕೇಟ್ ಇದೆ, ಇದು ಫೋಟೋ ಎಲ್ಲ ಬರುತ್ತೆ. ಓಕೆ ಅಂತ ಹೇಳ್ಬಿಟ್ಟು ಆ ಹುಡುಗನ ನಾವು ಬಿಷಪ್ ಕಟನ್ ಸೇರಿದ್ದಾರೆ ಸರ್. ಇದು ನೋಡಿ ಫೀಸ್ ರೆಸಿಪ್ಟ್ ಫಸ್ಟ್ BBA ಸೇರ್ಕೊಂಡು ನೀವು ಎಲ್ಲೇ ಆದ್ರೂ ಸೇರ್ಕೋಬೋದು, ಎಲ್ಲ ಕಾಲೇಜ್ ಸೇರ್ಕೋಬೋದು. ಯಾವ ಕಾಲೇಜ್ ಅಂದರೆ ಈಗ ಸೇರ್ಕೋಬೇಕು, ಸೀಟ್ ಇರ್ಬೇಕಷ್ಟೇ. ಈಗ ಆಗಸ್ಟ್ ಆಗ್ತಾ ಇದೆ, ಯಾವ ಕಾಲೇಜ್ ಸೀಟ್ ಇದ್ರೆ ಆ ಕಾಲೇಜ್ ಸೇರ್ಕೋಬೋದು, ಎಲ್ಲ ಕಾಲೇಜ್ ಸೇರ್ಕೋಬೋದು. ಅಂದರೆ ಈ ಸರ್ಟಿಫಿಕೇಟ್ಗಳಿಗೆ ಅವರು ಇದು ಕೊಡ್ತಾರೆ. ನನಗೆ ಬಿಷಪ್ ಕಾಟನ್ ಸೇರಿಸಿದಾಗ ಅಪ್ಡೇಟೆಡ್ ಬೆಂಗಳೂರಿಗೆ ಅಷ್ಟೇ. ಬಿಷಪ್ ಕಾಟನು, ರೇವಾ ಕಾಲೇಜು, ಮೌಂಟ್ ಕಾರ್ಮಲ್ ಅದೆಲ್ಲ ಬೆಂಗಳೂರು ಯೂನಿವರ್ಸಿಟಿ ಬರೋದು. ಯಾವುದೇ ಕಾಲೇಜ್ ಆದರೂ ಬೆಂಗಳೂರು ಯೂನಿವರ್ಸಿಟಿ ಬರೋದು ಎಲ್ಲಿರೋದು. ಸೊ ಆ ಕಾಲೇಜ್ ಸೇರ್ಕೋಬೋದು. ಮೌಂಟ್ ಕಾರ್ಮಲ್ಲು ಬಿಷಪ್ ಕಾಟನ್ ಅಲ್ಲ, ಇವನ ಹತ್ರ ಫೇಕ್ ಸರ್ಟಿಫಿಕೇಟ್ ತಗೊಂಡವರು ಇದ್ದಾರೆ ಅಂದ್ರೆ ಆಘಾತ ಆಗುತ್ತೆ. ಅಲ್ಲ, ಈ ಸರ್ಟಿಫಿಕೇಟ್ ಹೆಂಗ್ ಮಾಡ್ತೀರಾ? ಪ್ರೊಸೀಜರ್ ಏನು, ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಕೇಳಿ ನೋಡಿ. 2 ದಿನದಲ್ಲಿ ಎಕ್ಸಾಮ್, ಬೆಳಗ್ಗೆ 2 ಎಕ್ಸಾಮ್, ಸಾಯಂಕಾಲ 2 ಎಕ್ಸಾಮ್ ಮಾಡ್ತಾರೆ. ಅಂದರೆ ಒಟ್ಟು 6 ಎಕ್ಸಾಮ್ 3 ದಿನದಲ್ಲಿ ನಾವು, ಅಂದರೆ 5 ದಿನದಲ್ಲಿ ನಮ್ಗೆ ಸರ್ಟಿಫಿಕೇಟ್ ಫಸ್ಟ್ ಕ್ಲಾಸ್ ಬರುತ್ತೆ. ಅದಾಯ್ತಾ? TC ಕೊಡ್ತಾರೆ, ಮೈಗ್ರೇಷನ್ ಕೊಡ್ತಾರೆ. ಅಲ್ಲಿ ಒಂದು ಕಾಲೇಜಲ್ಲಿ ಹೋಗ್ತಾರೆ, TC ಕೊಡ್ತಾರೆ. ಸೊ ಅದನ್ನು ನಾವು ಇಟ್ಕೊಂಡು ನಾವಿಲ್ಲಿ ಅಡ್ಮಿಷನ್ ಮಾಡ್ತೀವಿ. ಏನೂ ಪ್ರಾಬ್ಲಮ್ ಇಲ್ಲ. ಎಲ್ಲ ಯಾವುದೇ ಕಾಲೇಜಲ್ಲಿ ಸೀಟ್ ಇರಬೇಕು. ಕೈಯಲ್ಲಿ ನೋಟು, ಕಾಲೇಜಲ್ಲಿ ಸೀಟು ಇದ್ದು ಬಿಟ್ರೆ ಫೇಲ್ ಆದವರು ತಟ್ ಅಂತ ಎಕ್ಸಾಮ್ ಬರೆದು ಪಟ್ ಅಂತ ಮಾರ್ಕ್ಸ್ ಕಾರ್ಡ್ ತಗೊಂಡು ರೈಟ್ ಅಂತ ಕಾಲೇಜಿನ ಕಡೆ ಹೊರಟು ಬಿಡಬಹುದು. ಇಂತಹ ಆಫರ್ ಎಲ್ಲಾದ್ರೂ ಇದೆಯಾ? ವರ್ಷ ಪೂರ್ತಿ ಮೂಟೆ ಹೊತ್ತು ಮಾಡೋದೇನಿದೆ?
ಅಂದ ಹಾಗೆ ನೀವು ಗಮನಿಸಿದ್ರೋ ಇಲ್ವೋ ಆತ ಹೇಳೋದನ್ನ, ಇಲ್ಲಿ ಇವನ ಹತ್ರ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ನೀವು ಎಕ್ಸಾಮ್ ಬರೀಬೇಕು. ಈ ಎಕ್ಸಾಮ್ ಕೊಡೋರು ಇಲ್ಲಿಯವರಲ್ಲ, ಅದ್ಯಾವುದೋ ರಾಜ್ಯದಿಂದ ಯಾವ್ಯಾವ್ದೋ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಹೆಸರಲ್ಲಿ ಸರ್ಟಿಫಿಕೇಟ್ ಬರುತ್ತೆ. ಅದ್ರ ಜೊತೆಗೆ ನೀವು ಇಷ್ಟು ವರ್ಷ ಆ ಸ್ಕೂಲಲ್ಲಿ ಓದಿದ್ದೀರಾ, ಆ ಊರಲ್ಲಿ ನೀವಿದ್ರಿ ಅನ್ನೋದಕ್ಕೆ ಮೈಗ್ರೇಷನ್ ಸರ್ಟಿಫಿಕೇಟ್ ಕೂಡ ಕೊಟ್ಟು ಯಾವ ಥರದಲ್ಲೂ ಅನುಮಾನ ಬಾರದ ಹಾಗೆ ಮಾಡಿಕೊಡ್ತಾರಂತೆ. ಟಿಸಿ ಕೊಡ್ತೀವಿ, ಮೈಗ್ರೇಷನ್ ಅಂದ್ರೆ ಸರ್? ಅಲ್ಲ ಸರ್, ಮೈಗ್ರೇಷನ್ ಅಂದ್ರೆ ಅಲ್ಲಿಂದ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟಿಗೆ ಹೋದ್ರೆ ಮೈಗ್ರೇಷನ್ ತಗೊಂಡು. ಇದೊಂಥರ ಮಜಾ ಅಲ್ವಾ? ನಿಮ್ಗೆ ಗೊತ್ತೇ ಇಲ್ಲದ ಊರಿಂದ, ನೀವು ನೋಡಿರದ ಜಾಗದಿಂದ ನಿಮಗೆ ವಲಸೆ ಬಂದಿರೋ ಬಗ್ಗೆ ಸರ್ಟಿಫಿಕೇಟ್ ಮತ್ತು ಮಾರ್ಕ್ಸ್ ಕಾರ್ಡು ಬರುತ್ತೆ. ಅಷ್ಟೇ ಅಲ್ಲ, ಟಿಸಿ ಕೂಡ ಬರುತ್ತೆ. ಒಟ್ಟಲ್ಲಿ SSLC ಮತ್ತು PUC ಯಲ್ಲಿ ಫೇಲ್ ಆದ್ರೂ ಕಾಲೇಜು ಸೇರಿಕೊಳ್ಳೋದಕ್ಕೆ ಈ ಮನುಷ್ಯ ವ್ಯವಸ್ಥೆ ಮಾಡ್ತಾನೆ. ಇಷ್ಟೇ ಆಗಿದ್ರೆ ಮುಂದೆ ಅವರು ಓದ್ಲೇಬೇಕಲ್ಲ, ಅವರ ಬಲದಲ್ಲೇ ನೌಕರಿ ಹಿಡಿಬೇಕಲ್ವಾ ಅಂತ ಅನ್ಕೋಬಹುದಿತ್ತು. ನೋ, ಆ ನಂತರದ ವ್ಯವಹಾರಗಳು ಇವೆ. ಇವನ ಹತ್ರ ಮೋಸದ ಡಿಗ್ರಿ ತಗೊಂಡು ಅದರ ಆಧಾರದ ಮೇಲೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸ ಗಿಟ್ಟಿಸಿಕೊಂಡವರು ಇದ್ದಾರಂತೆ.